श्रीगुरुभ्यो नमः। लक्ष्मीपदे पदाम्बोजयुगं नत्वा गुरोरपि प्रमाणचन्द्रिकां कुर्मो बालानां बोधसिद्धये। ಶ್ರೀಗುರುಭ್ಯೋ ನಮಃ. ಮತ್ತೆ ನೋಡಿದಂತೆ ಯತ್ಕೇಚಿದಾಹುಃ ಸಂಸ್ಕಾರ ಮಾತ್ರ ಜನ್ಯ ಜ್ಞಾನಂ ಸ್ಮೃತಿ. ಸ್ಮೃತಿ ಅಂದ್ರೆ ಏನು? ಸಂಸ್ಕಾರದಿಂದ ಹುಟ್ಟಿದ ಜ್ಞಾನ. ಸಂಸ್ಕಾರ ಮಾತ್ರ, ಕೇವಲ ಸಂಸ್ಕಾರದಿಂದ ಹುಟ್ಟಿದ ಜ್ಞಾನ, ಹಾಗೆ ಅಂತ ಲಕ್ಷಣ ಹೇಳಿದರು. ಅದು ಪ್ರತ್ಯಭಿಜ್ಞಾನೇ ಅತಿವ್ಯಾಪ್ತಿ ವಾರಣಾಯ ಮಾತ್ರ ಪದ. ಸಂಸ್ಕಾರಜನ್ಯ ಜ್ಞಾನಂ ಅಂತ ಅಷ್ಟೇ ಹೇಳಿದ್ರೆ ಸಂಸ್ಕಾರದಿಂದ ಹುಟ್ಟತಕ್ಕದ್ದು ಯಾವುದು? ಪ್ರತ್ಯಭಿಜ್ಞಾನೂ ಇದೆ. ಅದರಿಂದ ಆ ಅದರ ಅತಿವ್ಯಾಪ್ತಿ ದೋಷ ಪರಿಹಾರ ಮಾಡುವುದಕ್ಕಾಗಿ ಮಾತ್ರ ಶಬ್ದವನ್ನ ಹಾಕಿದ್ದಾರೆ ಹಾಗಂತ ನೋಡಿದ್ದೀವಿ. ಇದಾದ ಮೇಲೆ ಪ್ರತ್ಯಭಿಜ್ಞಾನ ಅಂದ್ರೆ ಅದರ ಲಕ್ಷಣವನ್ನ ಹೇಳ್ತಾ ಇದ್ದಾರೆ. ಸಂಸ್ಕಾರ ಸಂಪ್ರಯೋಗಾಭ್ಯಾಂ ಜಾಯಮಾನ ಜ್ಞಾನಂ ಪ್ರತ್ಯಭಿಜ್ಞಾನಂ, ಹಾಗೆ ಅಂತ ನ್ಯಾಯಿಕರ ಮತ ಪ್ರಕಾರ ಪ್ರತ್ಯಭಿಜ್ಞಾನ ಅಂದ್ರೆ ಸಂಸ್ಕಾರ ಮತ್ತು ಸಂಪ್ರಯೋಗ. ಸಂಸ್ಕಾರ ಅಂದ್ರೆ ಹಿಂದಿನ ಮೆಮರಿಯ ರೀಕಲೆಕ್ಷನ್, ನೆನಪು ಮಾಡಿಕೊಳ್ಳೋದು, ಹಾಗೆ ಅಂತ. ಸಂಪ್ರಯೋಗ ಹಾಗೆ ಅಂದ್ರೆ ನಾನು ಯಾರು ಸದ್ಯದ ಹಾ ನಾನು ಯಾರನ್ನು ಹಿಂದೆ ನೋಡಿದನೋ ಅವನೇ ಇವನು, ನಾನು ಚಿಕ್ಕ ವಯಸ್ಸಲ್ಲಿ ನೋಡಿದ ದೇವದತ್ತನೇ ಇವನು, ಹಾಗೆ ಅಂತ ನೆನಪು ಆಗಬೇಕು. ಈಗಿನ ಒಂದು ಜ್ಞಾನದ ಒಂದು ಅನುಭವವನ್ನು ಸೇರ್ಬೇಕು. ಅನುಭವವನ್ನು ಬರಬೇಕು, ಎರಡು ಇರ್ಬೇಕು. ಅದನ್ನ ಸಂಪ್ರಯೋಗ ಅಂತ ಕರೀತಾರೆ. ಸಂಪ್ರಯೋಗ ಅಂದ್ರೆ ಈಗಿನ ಒಂದು ಜ್ಞಾನ. ಆ ಜ್ಞಾನ ಈ ಜ್ಞಾನ ಅಂದ್ರೆ ಆ ಜ್ಞಾನಕ್ಕೆ ವಿಷಯನಾದ ದೇವದತ್ತ, ಆ ಆ ಸಂಸ್ಕಾರದ ಕರೆಕ್ಟ್. ಆ ಸಂಸ್ಕಾರದ ಜ್ಞಾನಕ್ಕೆ ವಿಷಯನಾದ ದೇವದತ್ತ ಇಬ್ಬರು ಒಂದೇ. ಸ್ಮೃತಿಯಲ್ಲಿ ಅಂದ್ರೆ ಸಂಸ್ಕಾರದಲ್ಲಿ ನಾನು ತಿಳಿದ ದೇವದತ್ತನು, ಎದುರಿಗೆ ಕಾಣುವ ಈ ದೇವದತ್ತನು ಒಂದೇ, ಹಾಗೆ ಅಂತ ಹುಟ್ಟುವ, ಆ ರೀತಿಯಾಗಿ ಹುಟ್ಟುವ ಜ್ಞಾನವನ್ನ ಪ್ರತ್ಯಭಿಜ್ಞಾನ ಅಂತ ಕರೀತಾರೆ. ಈ ಪ್ರತ್ಯಭಿಜ್ಞಾನ ಲಕ್ಷಣ ಇದೆ. ಸಂಸ್ಕಾರ ಸಂಪ್ರಯೋಗಾಭ್ಯಾಂ ಜಾಯಮಾನಂ ಲಕ್ಷಣಂ, ಹಾಗೆ ಅಂತ ಪ್ರತ್ಯಭಿಜ್ಞಾದ ಲಕ್ಷಣ. ಅಲ್ಲಿ ಸಂಪ್ರಯೋಗ ಹಂಗೆ ಅಂದ್ರೆ ಸಂಯೋಗ ಅಂತ ಅರ್ಥ. ನೋಡಿ, ಸಂಸ್ಕಾರ ಸಂಪ್ರಯೋಗಾಭ್ಯಾಮ್ ಅಂತ ಇದೆ. ಸಂಪ್ರಯೋಗ ಅಂದ್ರೆ ಏನು? ಸಂಯೋಗ, ದ್ರವ್ಯ ದ್ರವ್ಯಗಳ ಸಂಬಂಧ ಅಂತ ನಾವು ಹಿಂದೆ ನೋಡಿದ್ದೀವಿ. ಇಲ್ಲಿ ಈ ಲಕ್ಷಣದಲ್ಲಿ ಅಂದ್ರೆ ಪ್ರತ್ಯಭಿಜ್ಞಾ ಲಕ್ಷಣದಲ್ಲಿ ಅಂತ ಇಟ್ಕೋಬೇಕು, ಸ್ಮೃತಿಯ ಲಕ್ಷಣ ಇಲ್ಲ. ನಿನ್ನೆ ನಾವು ಸ್ಮೃತಿಯ ಲಕ್ಷಣ ಅಂತ ನೋಡಿದ್ದೀವಿ, ಅದು ಸರಿಯಲ್ಲ. ಇಲ್ಲಿ ಹೇಳ್ತಾ ಇರೋದು ಈ ಪ್ರತ್ಯಭಿಜ್ಞಾದ ಲಕ್ಷಣದಲ್ಲಿ ಸಂಸ್ಕಾರ ಇತ್ಯನುಕ್ತವು. ನೋಡಿ, ಸಂಸ್ಕಾರ ಸಂಪ್ರಯೋಗಾಭ್ಯಾಂ ಜಾಯಮಾನಂ ಅಂತ ಇದೆ. ಇಲ್ಲಿ ಸಂಸ್ಕಾರ ಅಂತ ಇಲ್ಲದೆ ಹೋದ್ರೆ ಅಂದ್ರೆ ಏನು ಉಳೀತು? ಸಂಪ್ರಯೋಗಜನ್ಯ ಜ್ಞಾನಂ ಅಂತ ಆಯ್ತು. ಸಂಪ್ರಯೋಗಜನ್ಯ ಅಂದ್ರೆ ದ್ರವ್ಯ ದ್ರವ್ಯಗಳ ಸಂಬಂಧದಿಂದ ಹುಟ್ಟುವ ಜ್ಞಾನ. ಅದು ಯಾವುದು? ಹಾಗೆಂದ್ರೆ ಅಯಂ ಘಟಃ, ಅದು ಕೂಡ ದ್ರವ್ಯ ದ್ರವ್ಯಗಳ ಸಂಬಂಧದಿಂದಲೇ ಹುಟ್ಟೋದು. ಅದರಿಂದ ಸಂಸ್ಕಾರ ಅಂತ ಹೇಳದೆ ಹೋದ್ರೆ ಅಯಂ ಘಟಃ ಇತಿ ಜ್ಞಾನೇ ಅತಿವ್ಯಾಪ್ತಿ. ಅದರಿಂದ ಏನ್ ಮಾಡ್ಬೇಕು? ಸಂಸ್ಕಾರ ಸಂಪ್ರಯೋಗಾಭ್ಯಾಂ ಜಾಯಮಾನಂ ಅಂತ ಎರಡು ಸೇರಿ ಹುಟ್ಟಿಸುವ ಜ್ಞಾನ, ಹ್ಮ್ ಹಾಗೆ ಅಂತ ಹೇಳಬೇಕು. ಇನ್ನು ಸಂಪ್ರಯೋಗ ಇತ್ಯನುಕ್ತವ್, ಸಂಪ್ರಯೋಗ ಅಂತ ಹೇಳಿಲ್ಲ ಅಂದ್ರೆ ಯಾವುದು ಉಳೀತು? ಸಂಸ್ಕಾರಜನ್ಯ ಜ್ಞಾನಂ ಅಂತ ಆಯ್ತು. ಸಂಸ್ಕಾರಜನ್ಯ ಜ್ಞಾನಂ ಅಂತ ಹೇಳಿದ್ರೆ ಸ್ಮೃತವು ಅತಿವ್ಯಾಪಕಂ. ಹಿಂದೆ ನೋಡಿದೀವಿ ನೋಡಿ, ಸಂಸ್ಕಾರದಿಂದ ಹುಟ್ಟೋದು ಅಂದ್ರೆ ಹೌದು, ಯಾವುದು? ಸ್ಮರಣೆ ಅಷ್ಟೇ ಆಗುತ್ತೆ. ಹಾ, ಸ್ಮರಣೆ ಅಷ್ಟೇ ಆಗ್ತದೆ. ಅದರಿಂದ ಆ ಅತಿವ್ಯಾಪ್ತಿ ದೋಷ ಪರಿಹಾರ ಮಾಡುವುದಕ್ಕಾಗಿ ಕೇವಲ ಸಂಪ್ರಯೋಗ ಅಂತ ಹೇಳಿದೆ. ಸಂಸ್ಕಾರ ಮತ್ತು ಸಂಪ್ರಯೋಗ ಎರಡೂ ಸೇರಿ ಹೇಳಬೇಕು ಹಾಗೆ ಅಂತ. ಕೇವಲ ಸಂಸ್ಕಾರ ಅಂತ ಹೇಳಿದರೆ ಸ್ಮೃತಿಯಲ್ಲಿ ಅತಿವ್ಯಾಪ್ತಿ. ಕೇವಲ ಸಂಪ್ರಯೋಗದಿಂದ ಹುಟ್ಟುವ ಜ್ಞಾನ ಅಂತ ಹೇಳಿದರೆ ಅಯಂ ಘಟಃ ಎನ್ನುವ ಜ್ಞಾನದಲ್ಲಿ ಅತಿವ್ಯಾಪ್ತಿ. ಅದರಿಂದ ಎರಡು ಸೇರಿ ಹುಟ್ಟುವ ಜ್ಞಾನ ಪ್ರತ್ಯಭಿಜ್ಞಾನ ಅಂತ ಇಷ್ಟು ಹೇಳಿದ್ದಾರೆ. ಅದರಿಂದ ಇಲ್ಲಿ ಎರಡು ಲಕ್ಷಣ ವಾಕ್ಯಗಳಿದೆ, ಒಂದು ಸ್ಮೃತಿ ಮತ್ತೊಂದು ಪ್ರತ್ಯಭಿಜ್ಞಾನ, ಹಾಗೆ ಅಂತ. ಅದನ್ನ ದಳಕೃತ್ಯವನ್ನು ಕೂಡ ಮಾಡಿ ಈ ರೀತಿಯಾಗಿ ಇಷ್ಟು ಪದಗಳಿದ್ರೆ ಇದು ಸರಿಗೆ ಇರುತ್ತದೆ ಹಾಗೆ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ತನ್ನ. ಇದು ತತ್ವವಾದದ ವಿಚಾರ, ಅದು ಸರಿಯಲ್ಲ. ಯಾಕೆ ಯಾಕೆ ಹಾಗೆ ಅಂದ್ರೆ ತಥಾ ಸತಿ ಯಥಾರ್ಥ ಜ್ಞಾನ ಮಾತ್ರಸ್ಯ ಪ್ರಮಾಣಜನ್ಯತ್ವ ನಿಯಮಾತ್. ಯಾಕೆಂದ್ರೆ ಯಥಾರ್ಥ ಜ್ಞಾನ ಮಾತ್ರ ಪ್ರಮಾಣದಿಂದಲೇ ಜನ್ಯವಾಗುತ್ತದೆ, ಅದು ನಿಯಮ. ಹ್ಮ್ ಸೊ ಅದರಿಂದ ಈಗ ಏನಾಯ್ತು? ಸ್ಮೃತಿಯಷ್ಟೇ ಯಥಾರ್ಥ ಜ್ಞಾನತ್ವಾತ್. ಸ್ಮೃತಿ ಏನಾಗಿದೆ? ಅದು ಯಥಾರ್ಥ ಜ್ಞಾನವೇ ಆಗಿದೆ. ಅದರಿಂದ ಆ ಆ ಸ್ಮೃತಿಗೆ ಕಾರಣ ಯಾವುದು?
ಅವರ ಮತ ಪ್ರಕಾರ ಸಂಸ್ಕಾರ ಹಾಗೆ ಅಂತ ನೋಡಿದೀವಿ. ಸಂಸ್ಕಾರ ಮಾತ್ರ ಜನ್ಯಂ ಹ್ಮ್. ಜ್ಞಾನಂ ಸ್ಮೃತಿ ಹಾಗೆ ಅಂತ. ಸ್ಮೃತಿ ಆಮ್, ಅದು ಯಥಾರ್ಥ ಜ್ಞಾನ. ಯಥಾರ್ಥ ಜ್ಞಾನ ಆಗಿರ್ಬೇಕು ಅಂದ್ರೆ ಏನಾಗಿರ್ಬೇಕು? ಪ್ರಮಾಣಜನ್ಯತ್ವ ಪ್ರಮಾಣ. ಆಗಿರ್ಬೇಕು. ಪ್ರಮಾಣಜನ್ಯ ಹ್ಮ್. ಆಗಿರ್ಬೇಕು. ಪ್ರಮಾಣದಿಂದ ಹುಟ್ಟಿರ್ಬೇಕು. ಪ್ರಮಾಣದಿಂದ ಹುಟ್ಟದೇ ಇರೋದನ್ನ ಹಾ ಯಥಾರ್ಥ ಆಗಲ್ಲ. ಯಥಾರ್ಥ ಜ್ಞಾನ ಹ್ಮ್. ಅಂತ ಕರೆಯೋದಿಲ್ಲ. ಅದರಿಂದ ಸ್ಮೃತಿ ಅದು ಯಥಾರ್ಥ ಜ್ಞಾನ ಆಗಿದೆ. ಸ್ಮೃತಿ ಯಥಾರ್ಥ ಜ್ಞಾನ ಆಗಬೇಕು ಅಂದ್ರೆ ತಜ್ಜನಕ ಪ್ರಮಾಣಜನ್ಯ. ಸಂಸ್ಕಾರಸ್ಯಾಪಿ ಪೃಥಕ್ ಪ್ರಾಮಾಣ್ಯಾಪತ್ತೇಹೇ. ಸಂಸ್ಕಾರವನ್ನು ಕೂಡ ಪ್ರಮಾಣ ಅಂತಾನೆ ಹೇಳ್ಬೇಕು. ಸಂಸ್ಕಾರದಿಂದ ಸ್ಮೃತಿ, ಆ ಸ್ಮೃತಿ ಯಥಾರ್ಥ ಜ್ಞಾನ ಆಗಿದೆ. ಹಾಗಂದ್ರೆ ಸಂಸ್ಕಾರ ಏನಾಗಿರ್ಬೇಕು? ಅದು ಕೂಡ ಯಥಾರ್ಥ ಪ್ರಮಾಣ ಜ್ಞಾನ. ಆಗಿರ್ಬೇಕು. ಯಥಾರ್ಥ ಜ್ಞಾನ ಆಗಿರ್ಬೇಕಂದ್ರೆ ಪ್ರಮಾಣ ಜನ್ಯವೇ ಆಗಿರ್ಬೇಕು. ಹಾಗಾದ್ರೆ ಏನಾಯ್ತು? ತತಶ್ಚ ತಾನಿ ಪ್ರಮಾಣಾನಿ ಚತ್ವಾರೀತಿ ವಿಭಾಗ ಅನುಪಪತ್ತೇಹೇ. ಈ ರೀತಿಯಾಗಿ ನೋಡಿದ್ರೆ ಪ್ರಮಾಣಗಳು 4 ಅಂತ ಆಗ್ಬೇಕು. ಆದ್ರೆ ನೈಯಾಯಿಕರ ಪ್ರಕಾರ ಆ ಮೂರು. ಪ್ರಮಾಣಗಳು 3 ಅಂತ ಹೇಳ್ತಾರೆ. ಹ್ಮ್. ಲಿಂಗಜ ಅಂದ್ರೆ ಲಿಂಗದಿಂದ ಹುಟ್ಟತಕ್ಕದ್ದು ಯಾವುದು? ಅನುಮಾನ. ಹ್ಮ್. ಎಲ್ಲಿ ಎಲ್ಲಿ ಧೂಮ ಇದೆಯೋ ಅಲ್ಲಿ ಅಗ್ನಿ ಇದೆ. ಧೂಮ ಕಾಣಿಸ್ತಾ ಇದೆ, ಅದು ಲಿಂಗ. ಆ ಧೂಮ ಕಾಣಿಸ್ತಾ ಇರೋದ್ರಿಂದ ನಾವೇನು ಇನ್ಫೇರ್ ಮಾಡ್ತೀವಿ, ಗೆಸ್ ಮಾಡ್ತೀವಿ, ಅಗ್ನಿಯನ್ನ ಗೆಸ್ ಮಾಡ್ತೀವಿ. ಯದ್ಯಪಿ ಅಗ್ನಿ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ರಾತ್ರಿ ಜೋರ್ ಮಳೆ ಬಂದಿರುತ್ತದೆ, ಬೆಳಿಗ್ಗೆದ್ದು ರೋಡೆಲ್ಲ ನೀರು. ನಾವೇನು ಇನ್ಫೇರ್ ಮಾಡ್ತೀವಿ? ಯದ್ಯಪಿ ಮಳೆ ನಾವು ನೋಡಿಲ್ಲ. ರಾತ್ರಿ ಮಳೆ ರಾತ್ರಿಯಲ್ಲಿ ಬಂತು. ಆ ಬೆಳಿಗ್ಗೆ ರೋಡಲ್ಲಿ ಪೂರ್ತಿ ನೀರಿರುವುದರಿಂದ ರಾತ್ರಿ ಮಳೆ ಬಂದಿರಬೇಕು ಹಾಗೆ ಅಂತ ನಾವು ಅದು ಲಿಂಗಜ. ಅನುಮಾನ. ಏನೋ ಒಂದು ಕಾರಣ ಇರಬೇಕು. ಆ ಕಾರಣದಿಂದ ನಾವು ಕಾರ್ಯವನ್ನ ಅನುಮಾನ ಮಾಡ್ತೀವಿ. ಅದರಿಂದ ಅದನ್ನ ಲಿಂಗಜ ಅಂತ ಕರೀತಾರೆ. ಇದು ಒಂದು ಪ್ರಮಾಣ ಅವರ ಪ್ರಕಾರ. ಇನ್ನು ಆರ್ಷ. ಆರ್ಷ ಅಂದ್ರೆ ಯೋಗೀಂದ್ರಿಯದಿಂದ, ಯೋಗೀಂದ್ರಿಯದಿಂದ ಹುಟ್ಟುವ ಜ್ಞಾನ. ಉದಾಹರಣೆಗೆ ಆಮ್, ತ್ರಿಕಾಲ ಸ್ಮರಣೆ, ಹಿಂದೆ ಏನಾಯ್ತು ಮುಂದೆ ಏನಾಯ್ತು ಹಿಂಗೆಲ್ಲ ಜ್ಞಾನಿಗಳು ಹೇಳ್ತಾರೆ. ಅದು ಯೋಗ ಪ್ರಭಾವದಿಂದ ಅವರಿಗೆ ಆ ಜ್ಞಾನ ಇದೆ. ಅದು ಒಂದು ಪ್ರಮಾಣ ಅಂತ ಒಪ್ಪುತ್ತಾರೆ ಅವರು. ಇನ್ನೊಂದು ಇಂದ್ರಿಯಜ, ಇಂದ್ರಿಯದಿಂದ ಹುಟ್ಟುವ ಜ್ಞಾನ. ಕಣ್ಣು ಕಿವಿ ಮೂಗು ಏನು ಜ್ಞಾನೇಂದ್ರಿಯಗಳಿದೆ, ಅದರಿಂದ ಹುಟ್ಟುವ ಜ್ಞಾನ ಹಾಗೆ ಅಂತ 3 ಮಾಡಿದ್ದಾರೆ ಹೊರತು ಅವರು ಸಂಸ್ಕಾರವನ್ನ ಸೇರಿಸಲೇ ಇಲ್ಲ ಇದರಲ್ಲಿ. ಸೊ ಅದರಿಂದ ತತಶ್ಚ ತಾನಿ ಪ್ರಮಾಣಾನಿ ಚತ್ವಾರೀತಿ ವಿಭಾಗ ಅನುಪಪತ್ತೇಹೇ. ಅದರಿಂದ 4 ಆಗಿತ್ತು. ಸಂಸ್ಕಾರ ಅಂತ ಇನ್ನೊಂದು ಪ್ರಮಾಣ ಆಯ್ತು. ಸ್ಮೃತಿ ಪ್ರಮಾಣ ಅಂತ ಆಗಬೇಕಂದ್ರೆ ಸಂಸ್ಕಾರ ಪ್ರಮಾಣ ಆಗಿರ್ಬೇಕು. ಅದು ಪ್ರಮಾಣ ಜನ್ಯವೇ ಆಗಿರ್ಬೇಕು. ಆದ್ರೆ ಇರೋದು 3 ಪ್ರಮಾಣ. ಈ ಸ್ಮೃತಿ ಎಂಬುದು ಅವರ ಪ್ರಕಾರ ಸಂಸ್ಕಾರ ಎಂಬುದು ಅದು ಲಿಂಗಜ ಅಲ್ಲ, ಆರ್ಷ ಇಲ್ಲ, ಇಂದ್ರಿಯಜ ಅಲ್ಲ ಅವರ ಪ್ರಕಾರ. ಅದರಿಂದ ಅದು ಆ ಸಪರೇಟ್ ಪ್ರಮಾಣ ಅಂತ ಆಗಬೇಕಾ ಒಂದು ಅನಿವಾರ್ಯತೆ ಬಂತು ಹಾಗೆ. ಬರುತ್ತೆ. ಹಾ ಇಷ್ಟು ಹೇಳಿದ್ರೆ ಅಂದ್ರೆ ಮನಸ್ಸು ಒಂದು ಇಂದ್ರಿಯ ಅನ್ಕೊಂಡ್ರೆ ಮನಸ್ಸಿಂದನೇ ಬರುತ್ತಲ್ವಾ ಅವ್ರು ಒಪ್ಪೋದಿಲ್ಲ. ಅದನ್ನೇ ಸಂಸ್ಕಾರ. ಮನಸ್ಸು ಮನಸ್ಸು ಸಂಸ್ಕಾರ ಅದು ಮನಸ್ಸಿಂದ ಅಂತ ಅವ್ರು ಒಪ್ಪೋದಿಲ್ಲ. ಅವರು ಅದನ್ನೇ ಹೇಳಿದ್ರು. ಹ್ಮ್. ಸರಿ. ಅದರಿಂದಲೇ ತೊಂದರೆ. ನಾನು ಇದಂ ದೂಷಣಂ ಭವತಾಮಪಿ ಸಮಾನಂ. ನೈಯಾಯಿಕರು ಕೇಳ್ತಾರೆ ನಮ್ಮನ್ನ, ಅಲ್ಲ ನಮಗೆ ಇರ್ತಿರಲ್ಲ ಈ ದೋಷ, ನಿಮಗೂ ಇದು ಸೇಮೆ. ನಿಮ್ ಪ್ರಕಾರ ಏನು? ಪ್ರತ್ಯಕ್ಷ ಅನುಮಾನ ಆಗಮ ಅಂತ 3 ಪ್ರಮಾಣ ಅಂತ ನೀವು ಹೇಳ್ತಾ ಮೂರು ಇದ್ದೀರಾ. ಹೇಳಿದ್ರೆ ನಾಲ್ಕನೇದು ಎಲ್ಲಿಂದ ಬಂತು? ನಿಮಗೆ ಮತ್ತೆ ಸಂಸ್ಕಾರ ಎಲ್ಲಿಂದ ಬಂತು? ನಿಮ್ಮ ಮತ ಪ್ರಕಾರವೂ ಸ್ಮೃತಿ ಪ್ರಮಾಣವೇ ಆಗಿದೆ. ನಮಗೆ ಈ ದೋಷ ಹೇಳ್ತಾರಲ್ಲ, ನಿಮಗೂ ಈ ದೋಷ ಬಂತು. ನಾನು ಇದಂ ದೋಷಣಂ ಭವತಾಮಪಿ ಸಮಾನಂ ಇತಿ ಚೇನ್ನ. ನಾವು ಆ ರೀತಿಯಾಗಿ ಹೇಳಿಕ್ ಬರೋದಿಲ್ಲ. ಯಾಕೆ? ಅಸ್ಮಾಭಿಸ್ತು ನಮ್ಮ ಮತ ರೀತಿಯಾಗಿ ಸ್ಮೃತೇ ಭಾವನಾ ಸಹಕೃತ ಮಾನಸ ಪ್ರತ್ಯಕ್ಷ ಜನ್ಯತ್ವ ಅಂಗೀಕಾರಾತ್. ನಮ್ಮ ಮತ ಪ್ರಕಾರ ಸ್ಮೃತಿ ಎನ್ನುವುದು ಅನುಭವ ಸಹಕೃತ, ಅನುಭವದಿಂದ ಸಹಕರಿಸಲ್ಪಟ್ಟ ಮಾನಸ ಪ್ರತ್ಯಕ್ಷದಲ್ಲಿ ನಾವು ಸೇರಿಸ್ತೀವಿ ಅದನ್ನು. ಅದರಿಂದ ನಮಗೆ ಹ್ಮ್. ಪ್ರತ್ಯಕ್ಷದಲ್ಲೇ ಸೇರಿಬಿಡುತ್ತದೆ. ದೋಷ ಇಲ್ಲ. ನಾವು ಪ್ರತ್ಯಕ್ಷ ಅಂತ ನಾವೇನ್ ಹೇಳ್ತೀವಿ ಅದು ನಮ್ಮಲ್ಲಿ 7 ಪ್ರಕಾರ ಅಂತ ನೋಡಿದೀವಿ. 5 ಜ್ಞಾನೇಂದ್ರಿಯ ಪ್ಲಸ್ ಮನಸ್ಸು ಪ್ಲಸ್ ಸಾಕ್ಷಿ ಹಾಗೆ ಅಂತ ನಮ್ಮ ಮತ ಹ್ಮ್. ಇಂದ ಬಂದಿತ್ತು. ಆ ಹೌದು. 7 ಕೂಡ ಪ್ರತ್ಯಕ್ಷ ಹಾಗೆ ಅಂತ ನಾವು ಒಪ್ಪಿದ್ದೀವಿ. ಅದರಿಂದ ನಮಗೆ ಈ ದೋಷ ಹೇಳಿಕ್ ಬರೋದಿಲ್ಲ. ಅಸ್ಮಾಭಿಸ್ತು ಸ್ಮೃತೇ ಭಾವನಾ ಸಹಕೃತ, ಭಾವನಾ ಅಂದ್ರೆ ಅನುಭವ, ಅನುಭವ ಸಹಕೃತ ಆ ಮಾನಸ ಪ್ರತ್ಯಕ್ಷ ಜನ್ಯ, ಮಾನಸ ಪ್ರತ್ಯಕ್ಷದಿಂದ ಹುಟ್ಟಿದ್ದು ಅಂತ ನಾವು ಸ್ಮೃತಿಯನ್ನ ಹೇಳ್ತೀವಿ.
ಅದರಿಂದ ನಮ್ಮಲ್ಲಿ ಈ ದೋಷ ಬರೋದಿಲ್ಲ. ನಮಗೆ ಹ್ಮ್. ಮೂರು ಪ್ರಮಾಣದಲ್ಲಿ ನಾವು ಅಂತರ್ಭಾವ ಮಾಡ್ಲಿಕ್ಕೆ ಬರ್ತದೆ ನಮಗೆ, ಹಾಗೆ ಅಂತ ಕೊಟ್ಟು. ಈ ರೀತಿಯಾಗಿ ಪ್ರತ್ಯಕ್ಷ, ಪ್ರತ್ಯಕ್ಷದಿಂದ ಅನುಭವ, ಅನುಭವದಿಂದ ಸಂಸ್ಕಾರ, ಸಂಸ್ಕಾರದಿಂದ ಸ್ಮೃತಿ, ಆ ಸ್ಮೃತಿ ಸ್ಮೃತಿಯು ಕೂಡ ಇದು ಪ್ರಮಾಣ ಪ್ರಮಾಣ. ಆಗಿದೆ ಅಂತ ಇದು ನಮ್ದು ವಿಚಾರ ಇದೆ. ಈ ರೀತಿಯಾಗಿ ಆ ಪ್ರತ್ಯಕ್ಷಸ್ಯ ಚಾತುರ್ವಿದ್ಯಂ, ಚತುರ್ವಿಧಂ ಪ್ರತ್ಯಕ್ಷಂ, ನಾಲ್ಕು ರೀತಿಯಾದ ಪ್ರತ್ಯಕ್ಷ, ಪ್ರತ್ಯಕ್ಷದ ವಿಭಾಗ ಇದೆ. ಸಾರಿ, ಪ್ರತ್ಯಕ್ಷದಲ್ಲಿ ನಾಲ್ಕು ವಿಭಾಗ ಯಾವುದು? ಈಶ್ವರ ಪ್ರತ್ಯಕ್ಷ, ಲಕ್ಷ್ಮೀ ಪ್ರತ್ಯಕ್ಷ, ಯೋಗಿ ಪ್ರತ್ಯಕ್ಷ, ಅಯೋಗಿ ಯೋಗಿ, ಪ್ರತ್ಯಕ್ಷ. ಅಯೋಗಿ. ಹಾಗೆ ಹಾ. ವಿಷಯಸ್ತು ತತ್ವಜ್ಞಾನಿ, ತತ್ವ ಜ್ಞಾನಿ ಅಲ್ಲ, ಅದು ಟೈಪಿಂಗ್ ಮಿಸ್ಟೇಕ್. ತತ್ವಜ್ಞಾನ ಆ, ವಿಷಯ ವಿಷಯ ವಿವೇಕ್ತವ್ಯ, ಅಂದ್ರೆ ಅದಕ್ಕೆ ವಿವೇಕ್ತವ್ಯ. ಸಂಬಂಧಪಟ್ಟಂತೆ ಅದರದ್ದು ವಿಷಯವಾಗಿ ಇಟ್ಕೋಬೇಕು. ಹಿಂದೆ ಹೇಳಿದ್ದಾರೆ ಈ ನಾಲ್ಕು ಪ್ರತ್ಯಕ್ಷಕ್ಕೂ ಯಾವುದು ವಿಷಯ ಅಂತ ನಾವು ಹಿಂದೆ ನೋಡಿದ್ದೀವಿ. ಅದರಿಂದ ಆ ಈ ನಾಲ್ಕು ಅಂತ ನಾವೇನು ವಿಭಾಗ ಮಾಡಿದ್ದೀವಿ ಇದೇ ಸರಿಯಾಗಿದೆ ನೋಡಿ. ಇದು ಪರೀಕ್ಷಾ ಕ್ರಮ. ಬರೀ ನಾವು ಹೇಳಿದ್ದು ಮಾತ್ರ ಹ್ಮ್. ತಿಳ್ಕೊಂಡು ಹೋಗೋದಿಲ್ಲ. ನಮ್ಮ ಮತ ಪ್ರಕಾರ ಏನು, ಬೇರೆಯವ್ರ ಮತ ಪ್ರಕಾರ ಏನು, ಯಾವುದು ಸರಿ ತಕ್ಕಡಿಲಿಯಾಗಿ ತೂಗೋಣ. ಹ್ಮ್. ತೂಗಿ ಆ ನಮ್ಮ ಮತದ್ದು ಸರಿ ಇದ್ರೆ ಸರಿ, ಸರಿಯಾದ್ದು ಇಲ್ಲ ತಗೊಳ್ಳೋದು. ಬೇರೆಯವ್ರದ್ದು ಇದ್ರೆ ಅದನ್ನು ನಾವು ಕರೆಕ್ಟ್ ಮಾಡ್ಕೋಬೇಕು. ಈ ರೀತಿಯಾಗಿ ಒಂದು ಓಪನ್ ಮೈಂಡೆಡ್ ಆಗಿ ಮಾಡಬೇಕಾದ ಪರೀಕ್ಷೆ ಇದೆ. ದೋಷ ಇದ್ರೆ ದೋಷ ಅಂತ ಒಪ್ಕೋಬೇಕು, ಅದು ಏನು ಅನಿವಾರ್ಯ, ಅದು ಎಲ್ಲರೂ ಕರೆಕ್ಟ್ ಆಗಿ ಹೇಳಲಿಕ್ಕೆ ಬರೋದಿಲ್ಲ ಅದು. ಸೊ ಅದರಿಂದ ಯಾವುದು ಸರಿ ಯಾವುದು ತಪ್ಪು ಇದನ್ನ ನಾವು ಪರೀಕ್ಷೆ ಮಾಡಿ ತಿಳ್ಕೋಬೇಕು. ನೋಡಿ, ಮೊದಲು ಹೇಳಿದ್ರು ನೋಡಿ, ಈ ಪ್ರಮಾಣ ಎನ್ನುವುದು ಮೂರರ ಅಧೀನವಾಗಿ ಇದೆ. ಲಕ್ಷಣ, ಉದ್ದೇಶ, ಲಕ್ಷಣ ಮತ್ತು ಪರೀಕ್ಷಾ, ಹಾಗೆ. ಆ ರೀತಿಯಾಗಿ ನಾವು ಮೂರನ್ನು ಕೂಡ ನೋಡ್ತಾ ಇದ್ದೀವಿ. ಅತ್ರ ವಿಶೇಷಸ್ತು ಪದ್ಧತಿಯುಕ್ತ ರೀತಿಯ ಜ್ಞಾತವ್ಯ ಇತಿ ಸರ್ವಂ ಅಪರಾಧಂ. ಇನ್ನು ಹೆಚ್ಚಿನ ವಿಶೇಷ ಪ್ರಮಾಣ ಪದ್ಧತಿಯಲ್ಲಿ ಟೀಕಾಕೃತ್ಪಾದಕರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅವುಗಳನ್ನ ನಾವು ಅಲ್ಲಿ ನೋಡಿ ತಿಳ್ಕೋಬೇಕು ಹಾಗೆ ಅಂತ. ಇತಿ ಶ್ರೀಮದ್ ಜಯತೀರ್ಥ ಪೂಜ್ಯಪಾದ ಪ್ರದರ್ಶಿತ ಮಾರ್ಗಾನುವರ್ತಿನ್ಯಾಂ ಶ್ರೀಮದ್ ಚಲಾರಿ ಶೇಷಾಚಾರ್ಯ ವಿರಚಿತಾಯಾಂ ಪ್ರಮಾಣಚಂದ್ರಿಕಾಯಾಂ ಪ್ರತ್ಯಕ್ಷ ಪರಿಚ್ಛೇದ ಸಮಾಪ್ತ. ಇಲ್ಲಿಗೆ ಪ್ರತ್ಯಕ್ಷ ಪರಿಚ್ಛೇದ ಸಮಾಪ್ತವಾಯಿತು. ಇನ್ನು ಅನುಮಾನ ಪರಿಚ್ಛೇದ ಅದನ್ನ ಮತ್ತೆ ನೋಡೋಣ. ಶ್ರೀಮದ್ ದುಹಾಂತರ್ಗತ. ಶ್ರೀಕೃಷ್ಣ ನಮಸ್ತು. ಶ್ರೀ ಹರಯೇ ನಮಃ.